ಅಂಬಾನಿ ಅದಾನಿ ರೆಫರೆನ್ಸ್ ಅನ್ನ ಇಲ್ಲಿವರೆಗೆ ಮಾಡ್ತಾ ಇದ್ದಿದ್ದು ರಾಹುಲ್ ಗಾಂಧಿ ಅವರು. ಇದ್ದಕ್ಕಿದ್ದಾಗೆ ಅದು ಪ್ರಧಾನಮಂತ್ರಿಗಳ ಬಾಯಿಂದ ಬಂತು. ಯಾಕೆ ಬಂತು ಅಂತ ನಿಮ್ಗೆ ಅನ್ಸುತ್ತೆ? ಟೈಡ್ ಇಸ್ ಟರ್ನಿಂಗ್ ಬಹಳ ಕ್ಲಿಯರ್ ಆಗಿ ಅವ್ರಿಗೆ ಈ ವಿಷಯ ಅವ್ರ ಮನಸ್ಸಿಗೆ ಬಂದಿದೆ. ಕ್ಯಾಪಿಟಲ್ ಇಂಡಿಯಾ ಈಸ್ ನೋ ಮೋರ್ ವಿತ್ ಮೀ ಅಂತ ಅವ್ರಿಗೆ ಅರ್ಥ ಆಗಿಬಿಟ್ಟಿದೆ. ನೀವೀಗ ಮೋದಿಯನ್ನು ನೋಡಿದರೆ ಅವರು ಬರೀ ಬೆಳಿಗ್ಗೆಯಿಂದ ತುಮಾರ ಬ್ಯಾಸ್ ಲೇಕೆ ಜಾಯಂಗೆ, ಮಂಗಲಸೂತ್ರ ಲೇಕೆ ಜಾಯಂಗೆ ಇದೇ ಮಾತಾಡ್ತಾರೆ ಬಿಟ್ಟು ಅವ್ರೇನು ಮಾಡಲಿಕ್ಕಿದ್ದಾರೆ ಅಂತ ಒಂದು ಮಾತು ಕೂಡ ಇದುವರೆಗೆ ಬಂದಿಲ್ಲ. ಒಂದು ಕಡೆ ನೋಡಿದರೆ ಮುಸಲ್ಮಾನ್ ಬ್ಯಾಸ್ ಮಂಗಲಸೂತ್ರ, ಒಂದು ಕಡೆ ನೋಡಿದರೆ 8,500 rupees per month, 10 kg rice, 25 lakh ಪಾಲಿಸಿ, ಫಸ್ಟ್ ಜಾಬ್ ಗ್ಯಾರಂಟಿ. ನೀವಿದ್ದರೆ ಯಾವುದು ಸೆಲೆಕ್ಟ್ ಮಾಡ್ತೀವಿ? ಸೊ ದಟ್ ಈಸ್ ವಾಟ್ ಈಸ್ ಗೋಯಿಂಗ್ ಟು ಬಿ ವರ್ಕಿಂಗ್ ದಿಸ್ ಟೈಮ್ ಆ್ಯಂಡ್ ವೆರಿ ಕ್ಲಿಯರ್ಲಿ ಇಟ್ ಇಸ್ ಸೊ. ಸ್ನೇಹಿತರೆ ನಮಸ್ಕಾರ. ನಾವೀಗ ಡೆಲ್ಲಿಯಲ್ಲಿ AICC ವಾರ್ ರೂಮ್ನಲ್ಲಿ ಕೂತಿದ್ದೀವಿ. AICC ವಾರ್ ರೂಮ್ನ ಮುಖ್ಯಸ್ಥರಾಗಿ ಒಬ್ಬರು ಹಿರಿಯ ರಾಜಕಾರಣಿ ಕೂತಿಲ್ಲ, ಬದಲಿಗೆ ಕರ್ನಾಟಕದಲ್ಲಿ ಅತ್ಯಂತ ಜನಪ್ರಿಯ ಜಿಲ್ಲಾಧಿಕಾರಿಯಾಗಿದ್ದು ಕಾಂಗ್ರೆಸ್ ಸೇರಿ ತಮಿಳುನಾಡಿನಲ್ಲಿ ಮೊದಲನೇ ಹಂತದಲ್ಲಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಂಥ ಶಶಿಕಾಂತ್ ಸೆಂಥಿಲ್ ಅವರು ಇಲ್ಲಿ ವಾರ್ ರೂಮ್ನ ಮುಖ್ಯಸ್ಥರಾಗಿ ಕೂತಿದ್ದಾರೆ. ಸಹಜವಾಗಿ ಎಲ್ರಿಗೂ ಈ ಟೈಮ್ನಲ್ಲಿ ಪ್ರಶ್ನೆ ಏನು ಅಂತಂದರೆ, ಯಾರು ಗೆಲ್ತಾರೆ ಈ ಚುನಾವಣೆಯಲ್ಲಿ? ಈ ಚುನಾವಣೆಯಲ್ಲಿ ನರೇಂದ್ರ ಮೋದಿಯವರು 3ನೇ ಅವಧಿಗೆ ಮತ್ತೊಂದು ಅವಕಾಶವನ್ನು ಪಡ್ಕೊಳ್ತಾರಾ ಅಥವಾ ಇಂಡಿಯಾ ಅಲಯನ್ಸ್ ಮಾಡುತ್ತಾ ಅಂತ ಈ ಪ್ರಶ್ನೆಯನ್ನು ಕೇಳೋದಕ್ಕೆ ಮತ್ತು ಇದಕ್ಕೆ ಉತ್ತರಿಸೋದಕ್ಕೆ ಶಶಿಕಾಂತ್ ಸೆಂಥಿಲ್ ಅವ್ರಿಗಿಂತ ಇನ್ನೂ ಉತ್ತಮವಾದಂಥ ವ್ಯಕ್ತಿ ಇಲ್ಲ. ಸೆಂಥಿಲ್ ಅವರೇ ನಮಸ್ಕಾರ. ನಮಸ್ಕಾರ. ಏನಾಗುತ್ತೆ ಈ ಚುನಾವಣೆಯಲ್ಲಿ? ನೀವು ವಾರ್ ರೂಮ್ ಹೆಡ್ ಆಗಿ ಇಲ್ಲಿದ್ದೀರಿ. ಏನಾಗ್ತದೆ ಇದು ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಇತ್ತೀಚೆಗೆ 3 ತಿಂಗಳಿಂದ ನಡೀತಾ ಇರುವ ಈ ಕ್ಯಾಂಪೇನ್ ಯಾವ ರೀತಿ ಹೋಗಿದೆ ಅಂತ ನೋಡಿದರೆ ಕೂಡ ಎಲ್ಲರಿಗೂ ಅದು ಈಸಿಯಾಗಿ ಅರ್ಥ ಆಗ್ತದೆ. ನಾನು ಈ ನಂಬರ್ ಗೇಮ್ ಒಳಗಡೆ ಹೋಗಲಿಕ್ಕೆ ಇಷ್ಟ ಇಲ್ಲ ನನಗೆ. ಆದರೆ ಎಲೆಕ್ಷನಲ್ಲಿ ಗೆಲ್ತಾ ಇದ್ದೀರಾ ಇಲ್ವಾ ಅನ್ನೋದು ಪ್ರಶ್ನೆ ಇಲ್ಲ. 100% ನನ್ನ ಅಭಿಪ್ರಾಯಕ್ಕೆ ಗೆದ್ದಾಗಿದೆ. ಯಾಕೆ ಗೆದ್ದಾಗಿದೆ ಅಂತ ಹೇಳ್ತಾ ಇದ್ದೀನಿ. ಈ ಇಲೆಕ್ಷನ್ ಶುರು ಆಗೋಕ್ಕೆ ಮುಂಚೆ ಎಲ್ಲರ ಮನಸ್ಸಲ್ಲಿಯೂ ಬಹಳ ಸ್ವಲ್ಪ ಪ್ರಶ್ನೆಗಳು ಇತ್ತು. ಯಾಕೆಂದರೆ ಈ ರಾಮ್ ಮಂದಿರ್ ಅದರ ಒಂದು ಪ್ರಭಾವ ಆಗ್ತದೆ, ಮತ್ತು ಹಿಂದೂ ಮುಸ್ಲಿಂ ಮಾಡ್ತಾರೆ, ಎಲ್ಲರಿಗೂ ಗೊತ್ತಿತ್ತು. ಈ ದೇಶನೇ ಒಂದು ಮೆಜಾರಿಟೇರಿಯನ್ ಸ್ಟೇಟ್ ಥರ ಹೋಗ್ಬಿಡ್ತದೆ ಅಂತ ಒಂದು ಭಯದಲ್ಲೇ ಈ ಇಲೆಕ್ಷನ್ ಶುರು ಮಾಡಿದ್ವಿ. ಆದರೆ ಈ ಇಲೆಕ್ಷನಲ್ಲಿ BJP ಅವರು ಅವರ ಒಂದು ಲೆವೆಲ್ಗಿಂತ ಬಹಳ ಶ್ರಮಪಟ್ಟು ಕೂಡ ಈ ಯಾವುದೇ ಒಂದು ಈ ಕಾನ್ಸೆಪ್ಟ್ಗಳು ವರ್ಕ್ ಆಗಲಿಲ್ಲ. ಜನ ಬಹಳ ಕ್ಲಿಯರಾಗಿ ಅವರ ಲೈವ್ಲಿಹುಡ್, ಅವರ ವಿಷಯಗಳ ಮೇಲೆ ಈ ಎಲೆಕ್ಷನನ್ನು ನಿಲ್ಲಿಸಿದ್ದಾರೆ. ಇದೇ ನನ್ನ ಅಭಿಪ್ರಾಯಕ್ಕೆ ಭಾಳ ದೊಡ್ಡ ವಿಕ್ಟ್ರಿ ಫಾರ್ ದಿ ನೇಷನ್. ಐ ಆಮ್ ನಾಟ್ ಸೇಯಿಂಗ್ ಫಾರ್ ಎನಿ ಪೊಲಿಟಿಕಲ್ ಪಾರ್ಟಿ. ಈ ಭಾರತ ಎಂಬ ಒಂದು ಐಡಿಯಾಗೆ ದಿಸ್ ಇಸ್ ಅ ಗ್ರೇಟ್ ವಿಕ್ಟ್ರಿ ಅಂತ ನಾನು ಫಸ್ಟ್ ಆಫ್ ಆಲ್ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಎರಡನೇದು BJP ಆ್ಯಸ್ ಅ ಪಾರ್ಟಿ ಆ್ಯಂಡ್ ಆ್ಯಸ್ ಅನ್ ಐಡಿಯಾಲಜಿ 100% ಅಲ್ಲ 200% ಸೋತಿದೆ ಈ ಎಂಟೈರ್ ಇಲೆಕ್ಷನಲ್ಲಿ. ಇದರ ಪರಿಣಾಮ ಹೇಗೆ ಬರ್ತದೆ? ಇಟ್ ಈಸ್ ಅ ನಂಬರ್ ಗೇಮ್. 1 vote ಈ ಕಡೆ ಬಂದರೆ ಸೀಟ್ ಗೆಲ್ತೀವಿ, ಬಿಡ್ತೀವಿ. ಬಟ್ ಸೈದ್ಧಾಂತಿಕವಾಗಿ ವಿ ಹ್ಯಾವ್ ಆಲ್ರೆಡಿ ವನ್ ದ ಎಲೆಕ್ಷನ್. ದಿಸ್ ಕಂಟ್ರಿ ಹ್ಯಾಸ್ ಪ್ರೂವ್ಡ್ ದಟ್ ಇಟ್ ವಿಲ್ ಫೈಟ್ ಎನಿಥಿಂಗ್ ವಿಚ್ ಇಸ್ ಅಗೇನ್ಸ್ಟ್ ದ ಐಡಿಯಾ ಆಫ್ ಇಂಡಿಯಾ. ಆದರೆ ಸರ್, ನೀವು ಎರಡೂ ವಿಚಾರಕ್ಕೆ ಸಂಬಂಧ ಇದೆ. ನೀವು ಹೇಳ್ತಾ ಇದ್ದೀರಿ ಜನರ ಇಶ್ಯೂಗಳು ಮುಂದಕ್ಕೆ ಬಂತು ಮತ್ತು BJP ಐಡಿಯಾಲಜಿ ಏನಿದೆ ಅದು ಹಿಂದಕ್ಕೆ ಹೋಯಿತು ಅಂತ. ಆದರೆ BJP ಐಡಿಯಾಲಜಿ ಹಿಂದಕ್ಕೆ ಹೋಯಿತು ಅಂತ ಕಾಣ್ತಿಲ್ಲ. ಬದಲಿಗೆ 2ನೇ ಹಂತದ ಚುನಾವಣೆಯಿಂದ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಯಾವುದನ್ನು ನೀವು ಅವರ ದ್ವೇಷದ ಐಡಿಯಾಲಜಿ ಅಂತ ಹೇಳ್ತಾ ಇದ್ದೀರಾ, ಹಿಂದೂ ಮುಸ್ಲಿಂ ವಿಚಾರ ಅಂತ ಹೇಳ್ತಿದ್ದೀರಿ, ಅದನ್ನೇ ಮುಂದಕ್ಕೆ ತರ್ತಿದ್ದಾರೆ. ಪ್ರತಿ ಹಂತದಲ್ಲೂ ಕೂಡ ಅದೇ ವಿಚಾರ ಮುಂದಕ್ಕೆ ತರ್ತಿದ್ದಾರೆ. ಹಂಗಿದ್ಮೇಲೆ ಅದರಿಂದ ಅವ್ರು ಹಿಂದಕ್ಕೆ ಹೋದರು, ಅವರು ಸೋತರು ಅವ್ರ ವಿಚಾರದಿಂದ ಅಂತ ನಿಮ್ಗೆ ಯಾಕೆ ಅನಿಸ್ತಾ ಇದೆ? ಯಾಕೆಂದರೆ ಅವ್ರು ಯಾಕೆ ಅದೇ ಪದೇ ಬೇರೆ ಆ್ಯಂಗಲಲ್ಲಿ ಹೇಳ್ತಾರೆ ಅಂದರೆ ಯಾವುದು ವರ್ಕೌಟ್ ಆಗ್ತಾಯಿಲ್ಲ. ಅವರು ಹೇಳುವ ವಿಷಯಗಳು ಮುಂಚೆ ಎಲ್ಲ ಭಾಳ ಈಸಿಯಾಗಿ ವರ್ಕೌಟ್ ಆಗ್ತಾಯಿತ್ತು. ಅವರು ಒಂದು ಇಂಡಿಕೇಶನ್ ಮಾಡಿದರೆ ಅದು ವರ್ಕೌಟ್ ಆಗ್ತಾಯಿತ್ತು. ಈಗ ಅವರು ಎಷ್ಟು ಓಪನ್ ಆಗಿ ಹೇಳಿದ್ರು ಕೂಡ ಆ ಕಾನ್ಸೆಪ್ಟ್ ಯಾವುದು ಕೂಡ ವರ್ಕೌಟ್ ಆಗ್ತಾಯಿಲ್ಲ. ಜನ ಮನಸ್ಸಲ್ಲಿ ಇದೆಲ್ಲ ಡ್ರಾಮಾ, ಇದೆಲ್ಲ ಒಂದು ಜುಮ್ಲಾ ಅಂತ ಅರ್ಥ ಆಗಿದೆ. ಬಹಳ ಕ್ಲಿಯರಾಗಿ ಜನರೇ ಈ ಎಲೆಕ್ಷನನ್ನು ಫೈಟ್ ಮಾಡ್ತಾ ಇದ್ದಾರೆ ಅಂತ ನನ್ನ ಅಭಿಪ್ರಾಯ, ನನ್ನ ಭಾವನೆ. ಆ್ಯಂಡ್ ಅದು ನಾವು ಬಹಳ ಕಡೆ ನಮ್ಮಿಂದ ನೋಡೋಕ್ಕಾಗ್ತದೆ. 100% ಫೋರ್ತ್ ಇದಕ್ಕೆ ಒಂದು ನ್ಯೂಮರಿಕಲ್ ಪರಿಣಾಮ ಎಲ್ಲರಿಗೂ ಗೊತ್ತಾಗ್ತದೆ. ನರೇಂದ್ರ ಮೋದಿಯವರು SC ST ಮತ್ತು OBC ಮೀಸಲಾತಿಯನ್ನು ಕಿತ್ತು ಕಾಂಗ್ರೆಸ್ಸು ಮುಸ್ಲಿಮರಿಗೆ ಕೊಡ್ತಿದೆ ಅಂತ ಹೇಳ್ತಿರೋದು, ಮತ್ತು ಉಳಿದ ಸಮುದಾಯಗಳ ಸಂಪತ್ತನ್ನು ಕಿತ್ತುಕೊಂಡು ಅದನ್ನು ಮುಸ್ಲಿಮರು ಕೊಡಬೇಕು ಅಂತ ಹೇಳ್ತಾ ಇರೋದೇನಿದೆ, ಇದು ಈ ಎಲೆಕ್ಷನಲ್ಲಿ ಕೆಲಸ ಮಾಡ್ತಿಲ್ಲ ಅಂತ ನಿಮ್ಮ ಅನಿಸಿಕೆ? ಇದು ಮಾತ್ರ ಅಲ್ಲ, ಇನ್ನು ಭಾಳ ವಿಷಯ ಅವ್ರು ಹೇಳಿದ್ರು. ಮುಸ್ಲಿಮ್ಸ್ ಬಗ್ಗೆ ಬಹಳ ಓಪನ್ ಆಗಿ
ಪ್ರಚಾರ ಮಾಡಿದ್ರು. ಕಾಂಗ್ರೆಸ್ ಬಗ್ಗೆ ಭಾಳ ಓಪನ್ ಆಗಿ ಪ್ರಚಾರ ಮಾಡಿದ್ರು. ಈ ದೇಶದ ಫೌಂಡಿಂಗ್ ಪ್ರಿನ್ಸಿಪಲ್ಸ್ ಬಗ್ಗೆ ಓಪನ್ ಆಗಿ ಮಾತಾಡಿದರು. ಯಾವುದು ಕೂಡ ವರ್ಕೌಟ್ ಆಗಿಲ್ಲ. ಇನ್ಫ್ಯಾಕ್ಟ್ ಅವರ ಎಂಟೈರ್ ಕ್ಯಾಂಪೇನೇ ಒಂದು ದೊಡ್ಡ ಫ್ಲಾಪ್ ಅಂತ. ಅಂದರೆ ಎಷ್ಟು ಮಟ್ಟಕ್ಕೆ ಹೋಗಿದ್ದಾರೆ ಅಂದರೆ, ಐ ಥಿಂಕ್ ಎಸ್ಟರ್ಡೇ ಹಿ ಟೋಲ್ಡ್ ದಟ್ ಹೀ ಈಸ್ ಅ ಡಿವೈನ್ ಬೀಯಿಂಗ್. ಅಷ್ಟು ಮಟ್ಟಕ್ಕೆ ಹೋಗ್ಬಿಟ್ಟಿದ್ದಾರೆ. ಅಂದರೆ ಇದು ನಾನು ಬಯಾಲಜಿಕಲ್ ಆಗಿ ಹುಟ್ಟಿದವನು ಅಂತ ಅನ್ಕೊಂಡಿದ್ದೆ, ಅಲ್ಲ ಈಗ ನಾನು ದೇವರೇ ನನ್ನನ್ನು ಕಳಿಸಿದ್ದಾರೆ ಅಂತ ಹೇಳಿದ್ದಾರೆ. ಈ ಥರ ಮಾತಾಡುವವರನ್ನು ನಮ್ಮ ಜನರಲ್ ಸೊಸೈಟಿಯಲ್ಲಿ ನಾವು ಬೇರೆ ಥರ ನೋಡ್ತೀವಿ. ಅವ್ರಿಗೆ ಏನಾಗಿದೆ ಅಂತ ಪ್ರಶ್ನೆ ನಾವು ಬಿಡ್ತೀವಿ. ಆ ಪರಿಸ್ಥಿತಿಗೆ ಇವತ್ತು ಬಂದು ನಿಂತಿದ್ದಾರೆ ಎಂಬುದು ಒಂದು ಆ್ಯಕ್ಚುಲಿ ಒಂದು ಇನ್ ಮೈ ಪರ್ಸ್ನಲ್ ವ್ಯೂ ಇಟ್ ಈಸ್ ಅ ವೆರಿ ಹಾರ್ಟ್ನಿಂಗ್. ಯಾಕಂದರೆ ನಾನು ಭಾಳ ಟೈಮ್ ಹೇಳ್ತಾ ಇದ್ದೆ, ಈ ದೇಶದಲ್ಲಿ ಈ ಒಂದು ಕೇಯೋಸ್ ಒಂದಿದೆ. ಈ ನಮ್ಮ ಜನ ಥಾಟ್ ಪ್ರೊಸೆಸ್ಸೇ ಹೇಗೆ ಅಂದರೆ, ಆ ವಿಭಿನ್ನತೆಯಲ್ಲಿ ಒಂದು ಆ ವಿಭಿನ್ನತೆಯನ್ನು ಆಚರಣೆ ಮಾಡುವ ಒಂದು ಭಾವನೆ ನಮ್ಮದು. ಸೊ ಅಂಥ ವಿಭಿನ್ನತ್ವ ಇರುವ ಒಂದು ಜಾಗದಲ್ಲಿ ನೀವು ಯಾರಿಗೂ ಒಂದೇ ಯೂನಿಟಿಯಾಗಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ ನನ್ನ ನಂಬಿಕೆ ಇತ್ತು ಆವಾಗಿಂದನೂ. ಆ ನಂಬಿಕೆ ಈ ಎಲೆಕ್ಷನಲ್ಲಿ ಬಹಳ ಕ್ಲಿಯರಾಗಿ ಗೊತ್ತಾಗಿದೆ. ಆದರೆ ನೀವು ಪ್ರಧಾನಮಂತ್ರಿಯವರು ಆಡ್ತಿರೋ ಮಾತು, ನನ್ನನ್ನು ಈಶ್ವರ ಕಳಿಸಿರೋದು ಅಂತ ಅವರು ಹೇಳಿದ ಮಾತಿರಲಿ, ಈ ರೀತಿ ವಿಚಿತ್ರವಾದ ರೀತಿಯಲ್ಲಿ ಒಂದಿನ ಅವರು ಬಹಿರಂಗ ಸಭೆಯಲ್ಲಿ ಮುಸ್ಲಿಮರ ವಿರುದ್ಧವಾಗಿ ಮಾತಾಡ್ತಾರೆ. ಮಾರನೇ ದಿವಸ ಟಿ ವಿ ಇಂಟರ್ವ್ಯೂನಲ್ಲಿ ನಾನು ಅಂತ ಮಾತಾಡಿದರೆ ಸಾರ್ವಜನಿಕ ಲೈಫಲ್ಲೇ ನಾನು ಇರಬಾರ್ದು ಅಂತ ಹೇಳ್ತಾರೆ. ಆದರೆ ಅದೆಲ್ಲದಕ್ಕಿಂತ ಆಶ್ಚರ್ಯಕರವಾಗಿದ್ದು ಅವರು ಅಂಬಾನಿ ಮತ್ತು ಅದಾನಿಗೆ ಮಾಡಿದಂಥ ರೆಫರೆನ್ಸು. ಅಂದರೆ ಈ ಅಂಬಾನಿ ಅದಾನಿ ರೆಫರೆನ್ಸನ್ನು ಇಲ್ಲಿವರೆಗೆ ಮಾಡ್ತಾ ಇದ್ದಿದ್ದು ರಾಹುಲ್ ಗಾಂಧಿ ಅವರು. ಇದ್ದಕ್ಕಿದ್ದಾಗೆ ಅದು ಪ್ರಧಾನಮಂತ್ರಿಗಳ ಬಾಯಿಂದ ಬಂತು. ಯಾಕೆ ಬಂತು ಅಂತ ನಿಮ್ಗೆ ಅನ್ಸುತ್ತೆ? ಟೈಡ್ ಇಸ್ ಟರ್ನಿಂಗ್. ಬಹಳ ಕ್ಲಿಯರಾಗಿ ಅವ್ರಿಗೆ ಈ ವಿಷಯ ಅವ್ರ ಮನಸ್ಸಿಗೆ ಬಂದಿದೆ. ಕ್ಯಾಪಿಟಲ್ ಇಂಡಿಯಾ ಈಸ್ ನೋ ಮೋರ್ ವಿತ್ ಮೀ ಅಂತ ಅವ್ರಿಗೆ ಅರ್ಥ ಆಗಿಬಿಟ್ಟಿದೆ. ಯಾಕೆಂದರೆ ನಮ್ಮ ಇನ್ಫಾರ್ಮೇಷನ್ ಪ್ರಕಾರ ಅವರಿಗೆ ಯಾರ್ಯಾರು ಭಾಳ ಸಪೋರ್ಟ್ ಆಗಿರುವ ಇದ್ದ ಜನ, ಕ್ಯಾಪಿಟಲ್ ದಿ ಕಾರ್ಪೊರೇಟ್ ಇಂಡಿಯಾ ಹ್ಯಾಸ್ ಸ್ಯಾಟ್ ಡೌನ್ ಆ್ಯಂಡ್ ದೇ ಹ್ಯಾವ್ ಅಂಡರ್ಸ್ಟುಡ್ ವಿಂಡ್ ಈಸ್ ಮೂವಿಂಗ್. ಸೊ ಹಾಗಾಗಿ ಅವರಿಗೆ ಇದನ್ನು ರಿವರ್ಸ್ ಮಾಡಿ ಹೇಳುವ ಒಂದು ಶೈಲಿಯಲ್ಲಿ ಅವರು ಮಾತಾಡಿದ್ದಾರೆ ಅವತ್ತು. ಆ್ಯಂಡ್ ಇಟ್ ಎಕ್ಸ್ಪೋಸ್ಡ್ ಹಿಮ್ ಕಂಪ್ಲೀಟ್ಲಿ. ಅಂದರೆ ಅದಾನಿ ಅಷ್ಟು ದೊಡ್ಡ ಒಂದು ಸ್ಕ್ಯಾಮ್ ಮಾಡಿ ಅದನ್ನು ಎಲ್ಲ ಹೊರಗಡೆ ತಂದ ಮೇಲೇನೂ ಕೂಡ ಅವರಿಗೆ ಒಂದು ನೋಟಿಸ್ ಕೊಡುವ ಕೂಡ ಒಂದು ಪ್ರಯತ್ನ ಮಾಡದೇ ಇರುವ ಒಂದು ಗವರ್ಮೆಂಟ್, ಒಂದು ಪ್ರೈಮ್ ಮಿನಿಸ್ಟರ್ ಇವತ್ತು ಅವರೇನು ಆರೋಪ ಮಾಡುವುದು ಭಾಳ ಕಾಮಿಡಿಯಾದ ಒಂದು ವಿಷಯವಾಗಿ ಕಾಣ್ತಾ ಇತ್ತು ಸರ್. ಬಟ್ ನೀವು ಟೈಡ್ ಈಸ್ ಟರ್ನಿಂಗ್ ಅಂತ ಹೇಳ್ತಿದ್ರಿ, ಇದು ಒಂದು ಅತಿಯಾದ ಆತ್ಮವಿಶ್ವಾಸ ಆಗಲಿಲ್ವಾ? ಯಾಕಂದರೆ 303 ಸೀಟು ಗೆದ್ದಿರುವಂಥ BJP ಅದು ಆ ಪ್ರಮಾಣದಲ್ಲಿ ಹಿಂದಕ್ಕೆ ಹೋಗುತ್ತೆ ಅನ್ನೋದಕ್ಕೆ ಕಾಂಗ್ರೆಸ್ಸು ಒಂದು ಹೆಚ್ಚು ಕಡಿಮೆ 60-70 ಸೀಟ್ನ ಜಾಸ್ತಿ ಗೆಲ್ಲದೇ ಇದ್ದರೆ ಆಗ ಈ ಟೈಟ್ ಟರ್ನ್ ಆಗುತ್ತೆ ಅಂತ ಇಲ್ಲ. ನರೇಂದ್ರ ಮೋದಿಯವ್ರಿಗೊಂದು ಕೆಲವು ಸೀಟ್ ಕಡಿಮೆ ಆಗ್ಬೋದು, ಆದರೆ ಅದಕ್ಕಿಂತ ಹೆಚ್ಚಾಗಿ NDA ಬಲದ ಜೊತೆಗೆ ಅವರು ಮತ್ತೆ ಅಧಿಕಾರ ನಡೆಸ್ತಾರೆ. ಇನ್ಫ್ಯಾಕ್ಟ್ ಪ್ರಶಾಂತ್ ಕಿಶೋರ್ ಅವರು ಹಾಗಲ್ಲ, 303ಕ್ಕಿಂತ ಜಾಸ್ತಿ ಸೀಟೇ ಬರುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನರೇಂದ್ರ ಮೋದಿ ಅವರಿಗೆ ಗಾಬರಿ ಆಗುವ ಪ್ರಮಾಣಕ್ಕೆ ಅವ್ರ ಬಾಯಿಂದ ಅಂಬಾನಿ ಅದಾನಿ ವಿರುದ್ಧ ಮಾತು ಬರೋ ರೀತಿ ಒಳಗಡೆ, ಅವ್ರ ಬಾಯಿಂದ ಭಾಳ ವಿಚಿತ್ರವಾದ ರೀತಿ ಒಳಗಡೆ ಹಿಂದೂ ಮುಸ್ಲಿಂ ವಿಚಾರ ಒಂದು ದಿವಸ ಈ ಕಡೆ ಒಂದು ದಿವಸ ಈ ಕಡೆ ಮಾತಾಡೋದಕ್ಕೆ ಟೈಟ್ ಟರ್ನಿಂಗ್ ಅಂದರೆ ಆ ಥರ ಕಾಣ್ತಿಲ್ವಲ್ಲ? 106 ಸೀಟು ಆ ರೀತಿಯಲ್ಲಿ ಹೆಚ್ಚು ಕಡಿಮೆ ಆಗೋ ಪರಿಸ್ಥಿತಿ ಉದ್ಭವ ಆಗಿದೆ ಅಂತ. 100% ಪ್ರಾಮಿನೆಂಟ್ ಟರ್ನ್ ಆಗ್ತದೆ. ಯಾಕಂದರೆ ಇನ್ ಎವ್ರಿ ಸೀಟ್ ದೇರ್ ಈಸ್ ಅ ವೆರಿ ಕ್ಲಿಯರ್ ಅಪ್ಸ್ವಿಂಗ್. ನಾಟ್ ಓನ್ಲಿ ಬರೀ ಇದು ಮೋದಿ ಆ್ಯಂಗಲ್ ಮಾತ್ರ ಇಲ್ಲ, ಜನರಿಗೆ ಈಗ ಕಳೆದ 10 ವರ್ಷದಿಂದ ಅವರ ಜೊತೆಗೆ ಏನಾಗಿದೆ ಅದರ ಒಂದು ಜ್ಞಾನ ಬಂದಿದೆ. ಈಗ ಅವರ ಒಂದು ಲೈಫೇ ಅವರು ಥಿಂಕ್ ಮಾಡೋ ಒಂದು ಪರಿಸ್ಥಿತಿಗೆ ಬಂದಿದ್ದಾರೆ. ಫಾರ್ ಎಕ್ಸಾಂಪಲ್ ನಾರ್ತ್ ಇಂಡಿಯಾದಲ್ಲಿ ಕಂಪ್ಲೀಟ್ ಈ ಯುವಕರು ಅವರ ಒಂದು ಈ ಬೇರೋಜ್ಗಾರಿ ಮೇಲೆ ಇರುವ ಒಂದು ಟೋಟಲ್ ಜ್ಞಾನ ಅವ್ರಿಗೆ ಬಂದಿದೆ. ಅದನ್ನು ಬಹಳ ಈ ಸಾರಿ ಕಾಂಗ್ರೆಸ್ ಪಾರ್ಟಿ ಮಾತ್ರ ಅಲ್ಲ, ಬಹಳಷ್ಟು ಸಿವಿಲ್ ಸೊಸೈಟಿ, ಬಹಳಷ್ಟು ಆರ್ಗನೈಸೇಷನ್ಸ್ ಈ ಸಾರಿ ಆ ಅರಿವು ಮೂಡಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಅದು ವರ್ಕೌಟ್ ಆಗಿದೆ ಅಂತ ನನ್ನ ಅಭಿಪ್ರಾಯ. ಎರಡನೇದು ಕಾಂಗ್ರೆಸ್ ಪಾರ್ಟಿ ಇಂಡಿಯಾ ಬ್ಲಾಕ್ ನಾವೇನು ಮಾಡೋಕ್ಕಿದ್ದೀವಿ ಅಂತ ವಿಷಯವನ್ನು ನಾವು ಭಾಳ ಕ್ಲಿಯರಾಗಿ ಹೇಳ್ತಾ ಇದ್ವಿ. ನೀವು ಈಗ ಮೋದಿಯನ್ನು ನೋಡಿದರೆ ಅವರು ಬರೀ ಬೆಳಿಗ್ಗೆಯಿಂದ ತುಮಾರ ಬ್ಯಾಸ್ ಲೇಕೆ ಜಾಯಂಗೆ, ಮಂಗಲಸೂತ್ರ ಲೇಕೆ ಜಾಯಂಗೆ ಇದೇ ಮಾತಾಡ್ತಾರೆ ಬಿಟ್ಟು ಅವ್ರೇನು ಮಾಡಲಿಕ್ಕಿದ್ದಾರೆ ಅಂತ ಒಂದು ಮಾತು ಕೂಡ ಇದುವರೆಗೆ ಬಂದಿಲ್ಲ. ಇದೇ ನೀವು 2014 ಮೋದಿ ತೊಗೊಂಡ್ರೆ ನಾನು ಗುಡ್ ಗವರ್ನೆನ್ಸ್ ಮಾಡ್ತೀನಿ, ಡೆವಲಪ್ಮೆಂಟ್ ಮಾಡ್ತೀನಿ ಅಂತ ಏನೇನೋ ಒಂದು ಕಪ್ಪು ಹಣದ ಬಗ್ಗೆ, ಈವನ್ ಕೋಟ್ಯಾಂತರ ಉದ್ಯೋಗದ ಬಗ್ಗೆ ಎಲ್ಲದರ ಬಗ್ಗೆನೂ ಮಾತಾಡಿದರು. ಅದಕ್ಕೆ ಜನ ಬಿದ್ದರು ಆ ಟೈಮಿಗೆ. ಬಟ್ ಅದು ಈ 10 ವರ್ಷದಲ್ಲಿ ಏನು ನೆರವೇರಿಸ್ತಾ ಇರುವಾಗ
ಅವರು ವಾಪಸ್ ಅದೇ ಹಿಂದೂ ಮುಸ್ಲಿಂ ಇದಕ್ಕೆ ಹೋಗಿದ್ದಾರೆ. ಜನರಿಗೆ ಇದು ಗೊತ್ತಾಗಿದೆ. ಎಷ್ಟೇ ಅವರು ಬಡವರಿರಲಿ ಜನರು, ಅವರ ಬದುಕಿನ ಬಗ್ಗೆ ಅವರಿಗೆ ಜ್ಞಾನ ಇರ್ತದೆ, ಯಾವುದು ಬಂದರೆ ಏನಾಗ್ತದೆ ಅಂತ ಅವ್ರಿಗೆ ಅರಿವಿರ್ತದೆ. ಆದರೆ ಸರ್, ನೀವು ಬಡವರು ತಮ್ಮ ಬದುಕಿನ ಸಮಸ್ಯೆಗಳಿಗೆ ಓಟ್ ಹಾಕ್ತಾರೆ ಮತ್ತು ಉತ್ತರ ಭಾರತದಲ್ಲಿ ಇದು ಅಂತ ಹೇಳಿದ್ರೆ, ನಿಮಗೆ ಗೊತ್ತಿದೆ, ನಾವು ಕರ್ನಾಟಕದಲ್ಲಿ ಸರ್ವೆ ಮಾಡಿದ್ವಿ 2023 ಚುನಾವಣೆಯಲ್ಲೂ ಕೂಡ, ವಿಧಾನಸಭಾ ಚುನಾವಣೆಯಲ್ಲಿ ಭಾಳ ಖಚಿತವಾದಂಥ ಸರ್ವೆ ಮಾಡಿದ್ವಿ. ಈ ಸರಿ ನಾವು ಕೂಡ ನಮ್ಮ ಸರ್ವೆಯಲ್ಲಿ ಮುಂದೆ ಇಟ್ಟಿದ್ದು, ಎಲೆಕ್ಷನ್ ಮೊದಲ ಹಂತ ಚುನಾವಣೆಗೆ ಮುಂಚೆನೇ ನಮ್ಮ ಸರ್ವೆ ಪ್ರೆಸೆಂಟ್ ಮಾಡಿದ್ವಿ, ಮಹಿಳೆಯರು ಹೆಚ್ಚಾಗಿ ಕಾಂಗ್ರೆಸ್ಸಿಗೆ ಓಟ್ ಹಾಕ್ತಿದ್ದಾರೆ BJP ಅಥವಾ JDSಗಿಂತ ಅಂತ. ಆದರೆ ಉತ್ತರ ಭಾರತದಲ್ಲಿ ಅದು ರಿವರ್ಸ್ ಇದೆ. ಬದಲಿಗೆ ಮಹಿಳೆಯರು ಹೆಚ್ಚು BJPಗೆ ಓಟ್ ಹಾಕ್ತಿದ್ದಾರೆ. ಯಾಕಂದರೆ ರೇಷನ್ ಕೊಡ್ತಿರೋದು ಏನಿದೆ, 5 kg ಅಕ್ಕಿ ಕೊಡ್ತಿರೋದು ಏನಿದೆ, ಆ ಕಾರಣಕ್ಕಾಗಿ ಅದು ಆ ಕಡೆಗಿದೆ. ನೀವು ಸೋಷಿಯಲ್ ಜಸ್ಟಿಸ್ ಪಾಲಿಟಿಕ್ಸ್ ಮಾತಾಡಬೇಕಾದ್ರೆ ಕಾಂಗ್ರೆಸ್ಸು ಮತ್ತು ಕಾಂಗ್ರೆಸ್ಸಿನ ಜೊತೆಯಲ್ಲಿರುವ ಇಂಡಿಯಾ ಬ್ಲಾಕ್ ಪಾರ್ಟೀಸ್ನ ಬಗ್ಗೆ ಹೆಚ್ಚು ಒಲವು ಇರ್ಬೋದು. ಆದರೆ ನೀವು ಬಡವರ ವಿಚಾರ ಬಂತು ಅಂದರೆ, ಅದರಲ್ಲೂ ಮಹಿಳೆಯರ ವಿಚಾರ ಬಂತು ಅಂದರೆ ಅವರು ಮೋದಿಯ ಪರವಾಗಿದ್ದಾರೆ ಅನ್ನೋ ಮಾತು ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಇಲ್ಲ, ಈಗ ಮೋದಿಯ ಪರವಾಗಿ ಇದ್ದಾರೆ ಅಂತ ಒಂದು ಪರ್ಸೆಪ್ಷನ್ ಕ್ರಿಯೇಟ್ ಆಗ್ತದೆ. ಇನ್ನೂ ಕೂಡ ಕೆಲವು ಕಡೆ ಈ ಹಿಂದೂ ಮುಸ್ಲಿಂ ವಿಷಯದಲ್ಲಿ ಒಂದು ಹಿಸ್ಟ್ರಿ ಇದೆ. ನಾವು ಆ ಕಡೆ ಆ ಜಾಗಗಳೆಲ್ಲ ಕೂಡ ನೀವು ನೋಡಿದರೆ ಕೂಡ ಇವತ್ತು ಜನ ಲೈವ್ಲಿಹುಡ್ ಬಗ್ಗೆ ಮಾತಾಡಲಿಕ್ಕೆ ಶುರು ಮಾಡಿದರೆ. ನಾಟ್ ಓನ್ಲಿ ಕಾಮನ್ ಪಬ್ಲಿಕ್, ಪ್ರೊಫೆಷ್ನಲ್ಸ್ ಆಗಿರಲಿ, ಕ್ಯಾಪಿಟಲ್ ಇಂಡಿಯಾ ಆಗಿರಲಿ, ಕಾರ್ಪೊರೇಟ್ ಇಂಡಿಯಾ ಆಗಿರಲಿ, ಸ್ಮಾಲ್ ಆ್ಯಂಡ್ ಮೀಡಿಯಮ್ ಇಂಡಸ್ಟ್ರೀಸ್ ಆಗಿರಲಿ, ರೈತರಾಗಿರಲಿ, ಎಲ್ಲ ಕೋಹೋಟು ಈಗ ಇದ್ರ ಬಗ್ಗೆ ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ. ಬಿಕಾಸ್ ಲಾಸ್ಟ್ 10 years ದೇ ಹ್ಯಾವ್ ಸಫರ್ಡ್. ಆ್ಯಂಡ್ ಈ ಸಾರಿ ಜನ ಕನ್ಕ್ಲೂಸಿವ್ ಆಗಿ ಓಟ್ ಹಾಕ್ತಾರೆ ಎಂಬುದಲ್ಲಿ ನನಗೆ ಇಲ್ಲ ಸರ್, ಬಡವರ ವಿಚಾರ ಬಂದಾಗ ಈಗ ಉದಾಹರಣೆಗೆ 5 kg ರೇಷನ್ದು ವಿಚಾರದ ಬಗ್ಗೆ ಭಾಳ ಕೊನೆಯಲ್ಲಿ, ಅದರಲ್ಲೂ ಬಹುಶಃ 4 ಹಂತದ ಚುನಾವಣೆ ಆದಮೇಲೆ ಕಾಂಗ್ರೆಸ್ನಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಅವರು 10 kg ಅಕ್ಕಿ ಕೊಡೋದ್ರ ಬಗ್ಗೆ ಮಾತಾಡಿದ್ರು. ಅಂದರೆ ಈ ವಿಚಾರದಲ್ಲಿ ಮಿಕ್ಕೆಲ್ಲ ವಿಚಾರಗಳಲ್ಲಿ ಕಾಂಗ್ರೆಸ್ಸು ತಾನು ನೆರೆಟಿವ್ ಸೆಟ್ ಮಾಡ್ತು ಈ ಸರಿ, ಅಥವಾ ಇಂಡಿಯಾ ಅಲೈನ್ಸ್ ಪಾರ್ಟೀಸು ನೆರೆಟಿವ್ ಸೆಟ್ ಮಾಡ್ತು, ಅವರು ಪ್ರತಿಕ್ರಿಯಿಸಿದ್ರು, ಇದೆಲ್ಲ ನಿಜ. ಆದರೆ ಈ ಏನು ಬೆನಿಫಿಷರೀಸ್ ಇದೆ ನಮ್ಮಲ್ಲಿ, ನಾವು ಫಲಾನುಭವಿಗಳು ಅಂತೀವಿ, ಇಲ್ಲಿ ಲಾಭಾರ್ಥಿ ಅಂತ ಏನು ಹೇಳ್ತಾರೆ, ಅವ್ರ ವಿಚಾರಕ್ಕೆ ಕಾಂಗ್ರೆಸ್ಸು ಭಾಳ ತಡವಾಗಿ ಎಚ್ಚೆತ್ಕೊಳ್ತು ಮತ್ತು 1 ಲಕ್ಷ ರೂಪಾಯಿ ಮಹಾಲಕ್ಷ್ಮಿ ಯೋಜನೆನ ತಲುಪ್ಸೋಕ್ಕೂ ಆಗಿಲ್ಲ. ಹಾಗಾಗಿ ಒಂದು ಸಣ್ಣದಾಗಿ ಇಂಡಿಯಾ ಬ್ಲಾಕ್ ಕಡೆಗೆ ಮೂವ್ ಆಗಿದ್ದರೂ ಕೂಡ ಅದು ಸೀಟ್ ಗೆಲ್ಲೋದಕ್ಕೆ ಅನುಕೂಲ ಆಗದೆ ಹೋಗ್ಬೋದು ಅನ್ನೋಂಥ ಒಂದು ಅಭಿಪ್ರಾಯ ಇದೆ. ಸೊ ಕೆಲವು ಕಡೆ ಮೆಸೇಜಿಂಗ್, ಈ ಸಾರಿ ನಮ್ಮ ಮೆಸೇಜಿಂಗ್ ಭಾಳ ಗ್ರೌಂಡ್ ಮೆಸೇಜಿಂಗ್ ಇತ್ತು. ಬರೀ ನರೇಟಿವ್ ಸ್ಟೇಜ್ ಮೇಲೆಯಿಂದ ಮಾತಾಡೋದಲ್ಲ. ಇಡೀ ದೇಶದಲ್ಲಿ 8 ಕೋಟಿಗಿಂತ ಜಾಸ್ತಿ ಗ್ಯಾರಂಟಿ ಕಾರ್ಡ್ಸ್ ಪ್ರಿಂಟ್ ಮಾಡಿ ಮನೆ ಮನೆಗೆ ಜನರಿಗೆ ಕೊಟ್ಟು ಬಂದಿದ್ದೀವಿ, ಅವ್ರಿಗೆ ಅರ್ಥ ಮಾಡಿಸಿ ಬಂದಿದ್ದೀವಿ. ಬಹಳ ಕಡೆ ಅದು ಭಾಳ ಅದ್ಭುತವಾಗಿ ಆ ಮೆಸೇಜ್ ರೀಚ್ ಆಗಲಿಕ್ಕೆ ಆ ಗ್ಯಾರಂಟಿ ಕಾರ್ಡ್ಸ್ ನಮಗೆ ಹೆಲ್ಪ್ ಮಾಡುತ್ತೆ. ಕೆಲವು ಕಡೆ ದೇರ್ ಮೈಟ್ ಬಿ ಎ ಗ್ಯಾಪ್, ಇಲ್ಲ ಅಂತ ಇಲ್ಲ, ಇಷ್ಟೊಂದು ನ್ಯಾಷನಲ್ ಎಲೆಕ್ಷನ್ ನಡೆಯುವಾಗ. ಬಟ್ ಲಾರ್ಜ್ಲಿ ದ ನರೇಟಿವ್ ಹ್ಯಾಸ್ ಬಿನ್ ಕಂಟ್ರೋಲ್ಡ್ ಬೈ ದ ಇಂಡಿಯಾ ಬ್ಲಾಕ್. ಬಿಕಾಸ್ BJP ಹತ್ರ ಏನೂ ಇಲ್ಲ, ಹೇಳಲಿಕ್ಕೆ ಏನೂ ಇಲ್ಲ. ಈವನ್ ಈ 5 kg ಅಕ್ಕಿ ಮನೆ, ಇಟ್ ವಾಸ್ ಪಾರ್ಟ್ ಆಫ್ ದಿ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್. ಮೋದಿ ಅವರು ಕೊಟ್ಟ ಇದು ವಿಷಯ ಅಲ್ಲ, ಇದು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್. ತಮಿಳ್ನಾಡಲ್ಲಿ ನಮಗೆ ಅಕ್ಕಿ ಜೊತೆಗೆ ಶುಗರ್ ಸಿಗ್ತದೆ, ಬೇಳೆ ಸಿಗ್ತದೆ, ಆಯಿಲ್ ಸಿಗ್ತದೆ, ಎಲ್ಲ ಮುಂಚೆಯಿಂದ ಇರುವ ವಿಷಯನೇ, ಇದರಲ್ಲಿ 2 ಮಾತು ಏನೂ ಇಲ್ಲ. 10 kg ಅಕ್ಕಿ ನಾವು ಅನೌನ್ಸ್ ಮಾಡಿರೋದು, ಅದು ಆಫ್ಟರ್ ಅ ಲಾಟ್ ಆಫ್ ಡೆಲಿಬ್ರೇಷನ್. ನೀವು ನಮ್ಮ ಸ್ಕೀಮ್ಸ್ ಎಲ್ಲ ನೋಡಿದರೆ ಆಲ್ರೆಡಿ ನಾವು ಸಿಕ್ಕಾಪಟ್ಟೆ ವಿಷಯಗಳು ಅನೌನ್ಸ್ ಮಾಡಿದ್ದೀವಿ. ಬಟ್ ದೆನ್ ಒನ್ಸ್ ವಿ ಹ್ಯಾಡ್ ದ ಡೆಲಿಬ್ರೇಷನ್ ಆ್ಯಂಡ್ ವಿ ಥಾಟ್ ಇಲ್ಲ ಇದು ಇಂಪಾರ್ಟೆಂಟ್ ಜನರಿಗೆ ಅಂತ ಹೇಳುವಾಗ ಅದರ ಫಿನಾನ್ಷಿಯಲ್ಸ್ ಎಲ್ಲ ವರ್ಕೌಟ್ ಮಾಡಿ ಆಮೇಲೆ ನಾವು ಅನೌನ್ಸ್ ಮಾಡಿದ್ದೇವೆ. ಬಟ್ ಅನೌನ್ಸ್ ಮಾಡಿದ ಮೇಲೇನೂ ಕೂಡ ಅದನ್ನು ನಾವು ಇನ್ನೂ ಕೂಡ ಗ್ರೌಂಡಲ್ಲಿ ಪ್ರಾಪಗೇಟ್ ಮಾಡ್ತಾಯಿದ್ದೀವಿ, ಅದು ಜನರಿಗೆ ಅರ್ಥ ಆಗ್ತದೆ. ಸೊ ನಾವು ರೇಷನ್ ಪ್ಲಸ್ ಹೇಳ್ತಾ ಇದ್ವಿ, ಬರೀ ರೇಷನ್ ಮಾತ್ರ ಅಲ್ಲ, ಆ ರೇಷನ್ ಕಾರ್ಡ್ ಜೊತೆಗೆ ಅವರಿಗೆ ಆ ಮಹಿಳೆಗೆ 8,500 ರೂಪಾಯಿ ಒಂದು ತಿಂಗಳಿಗೆ ಎಂಬುದು ಭಾಳ ದೊಡ್ಡ ಒಂದು ಸಹಾಯ ಅಂತ ಹೇಳೋದಕ್ಕಿಂತ ಅವರ ಹಕ್ಕು, ಅವರ ಒಂದು ಕಾಂಟ್ರಿಬ್ಯೂಷನ್ಗೆ ಇಕನಾಮಿಯಲ್ಲಿ ಅದು ನಾವು ವಾಪಸ್ ಕೊಡುವ ಹಕ್ಕು. ಪ್ಲಸ್ 25 lakh ಮೆಡಿಕಲ್ ಇನ್ಶೂರೆನ್ಸ್, ಅಂದರೆ ನನಗೆ ಕೂಡ ಮೆಡಿಕಲ್ ಇನ್ಶೂರೆನ್ಸ್ ಇದೆ, 5 ಲಕ್ಷ ಇದೆ ಅಷ್ಟೇ. 25 ಲಕ್ಷ ಮೆಡಿಕಲ್ ಇನ್ಶೂರೆನ್ಸ್ ಆದರೆ ಯಾವುದೇ ಬೇಕಾದರೂ ಅದರಲ್ಲಿ ಸರಿಪಡಿಸ್ಕೋಬೋದು. ಸೊ ವಿ ಆರ್ ಕ್ಲಿಯರ್ಲಿ ಸೋಷಿಯಲ್ ಜಸ್ಟಿಸ್ ಓರಿಯೆಂಟೆಡ್, ಪುವರ್ ಓರಿಯೆಂಟೆಡ್ ಪಾಲಿಸೀಸ್ ಆ್ಯಂಡ್ ಸ್ಕೀಮ್ಸ್ ನಾವು ಅನೌನ್ಸ್ ಮಾಡಿದ್ದೇವೆ. ಇದು ಜನರ ಒಳಗಡೆ ಕ್ಲಿಯರ್ ಆಗಿ ಹೋಗಿದೆ. ಒಂದು ಕಡೆ ನೋಡಿದರೆ ಮುಸಲ್ಮಾನ್ ಬ್ಯಾಸ್ ಮಂಗಲ್ಸೂತ್ರ, ಒಂದು ಕಡೆ ನೋಡಿದರೆ 8,500 rupees per month, 10 kg ರೈಸ್, 25 lakh ಪಾಲಿಸಿ, ಫಸ್ಟ್ ಜಾಬ್ ಗ್ಯಾರಂಟಿ. ನೀವಿದ್ದರೆ ಯಾವುದು ಸೆಲೆಕ್ಟ್ ಮಾಡ್ತೀರಿ?
So that is what is going to be working this time, and very clearly it is so. ಎಸ್ ಸರ್. ಸೊ ವಾರ್ ರೂಮ್ನಲ್ಲಿ ಇರೋರಾಗಿ ನಿಮ್ಮ ಈ ಇಡೀ ದೇಶಕ್ಕೆ ಸಂಬಂಧಪಟ್ಟ, ವಿಶೇಷವಾಗಿ ಉತ್ತರ ಭಾರತಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನ ಹೇಳಿದ್ರಿ. ಕಡೆ ಪ್ರಶ್ನೆ, ನೀವು ಬಹುತೇಕ ಈ ಮುಂದಿನ ಲೋಕಸಭಾ ಸದಸ್ಯರಾಗಿರ್ತೀರಿ ಅನ್ನೋ ರೀತಿಯ ವಾತಾವರಣ ತಮಿಳುನಾಡಿನಲ್ಲಿ ತಿರುವಳ್ಳೂರು ಕ್ಷೇತ್ರದಲ್ಲಿ ಇತ್ತು ಅಂತ ಹೇಳಿದ್ರು. ತಮಿಳುನಾಡಿನ ಚುನಾವಣೆ ಈ ಉತ್ತರ ಭಾರತದ ಚುನಾವಣೆಗಿಂತ ಭಿನ್ನವಾಗಿತ್ತ? ಮತ್ತು ಹಿಂದೆ ಎಲೆಕ್ಷನ್ ನಡೆಸಿದಿರಿ, ಅದು DC ಆಗಿ ಎಲೆಕ್ಷನ್ ನಡೆಸಿದ್ದೀರಿ ಬಹುತೇಕ. ಆಮೇಲೆ ಬಹುಶಃ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ನೀವು ಕರ್ನಾಟಕದಲ್ಲೂ ಇದ್ದಿರಿ. ಈಗ ಕ್ಯಾಂಡಿಡೇಟ್ ಆಗಿ ಅದು ಹೇಗಿತ್ತು? ಇದಕ್ಕೆ ಮುಂಚೆ ನಾನು ಒಂದೇ ಒಂದು ಮಾತು ನಾನು ಹೈಲೈಟ್ ಮಾಡಲಿಕ್ಕೆ, ಯಾಕಂದರೆ ಅದು ಇಂಪಾರ್ಟೆಂಟ್ ವಿಷಯ ಅಂತಾರೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಈ ಸಾರಿ ಮೋದಿ ಇನ್ನೊಂದು ವಿಷಯದಲ್ಲಿ ತುಂಬ ಎಕ್ಸ್ಪೋಸ್ ಆಗಿದ್ದಾರೆ. ಅದು ಏನಂದರೆ, ಅವರ ಪಿಚ್ಚಿಂಗೇ, BJP ಪಿಚ್ಚಿಂಗೇ ಹೇಗೆ ಅಂದರೆ, ನಾವು ಹಿಂದುತ್ವವಾದಿಗಳು, ಹಿಂದೂ ಧರ್ಮವನ್ನು ರಕ್ಷಣೆ ಮಾಡುವವರು, ಎಲ್ಲ ಒಂದು ಮೆಜಾರಿಟೇರಿಯನ್ ಕಂಟ್ರಿಯಲ್ಲಿ ನೋಡಿದರೆ ಈ ಮೆಜಾರಿಟಿ ಏನಿದೆ ಅವರಿಗೆ ಒಂದು ಪ್ರತ್ಯೇಕ ಒಂದು ಸ್ಪೆಷಲ್ ಸ್ಟೇಟಸ್ ಸಿಗ್ತದೆ, ಮೈನಾರಿಟಿಗೆ ಒಂದು ವರ್ಸ್ಟ್ ಸ್ಟೇಟಸ್ ಸಿಗ್ತದೆ. ಈಗ ನಾವು ಮೆಜಾರಿಟೇರಿಯನಿಸಮ್ ನೋಡಿದ್ದೇವೆ. ಆದರೆ ಮೋದಿ ಆ್ಯಂಡ್ BJP ತೊಗೊಂಡು ಬಂದಿರುವ ಹಿಂದುತ್ವ ಏನಿದೆ, ಆ ಕಾನ್ಸೆಪ್ಟೇ ಫೇಕ್ ಕಾನ್ಸೆಪ್ಟ್ ಅಂತ. ಅಂದರೆ ಹಿಂದುತ್ವವೇ ಒಂಥರ ಫೇಕ್ ಮಿತ್ ಕ್ರಿಯೇಟ್ ಮಾಡಿದ್ದಾರೆ ಅಂತ ವಿಷಯ ಎಕ್ಸ್ಪೋಸ್ ಆಗಿದೆ. ಎದರಲ್ಲಿ ಎಕ್ಸ್ಪೋಸ್ ಆಗಿದೆ ಅಂದರೆ, ನಾವು ಬಹಳ ಕ್ಲಿಯರ್ ಆಗಿ ಈಗ ಹಿಂದೂ ಧರ್ಮದಲ್ಲಿರುವವರಿಗೆ, ಅದರಲ್ಲಿ ಬಹುತೇಕ ಜನರಿಗೆ ಒಂದು ಅವಕಾಶ, ಒಂದು ಒಳ್ಳೆಯ ವಿಷಯ ಮಾಡಬೇಕಾದ್ರೆ ಜಾತಿ ಜನಗಣನೆ ಕೇಳಿದ್ವಿ, ಕಾಸ್ಟ್ ಸೆನ್ಸಸ್ ಕೇಳಿದ್ವಿ. ಕಾಸ್ಟ್ ಸೆನ್ಸಸ್ ಯಾಕೆ? ಕಾಸ್ಟ್ ಸೆನ್ಸಸ್ ಮಾಡೋದ್ರಿಂದ ಯಾವ ಧರ್ಮಕ್ಕೆ ಅಡ್ವಾಂಟೇಜ್ ಆಗ್ತದೆ? ಹಿಂದೂ ಧರ್ಮಕ್ಕೆ ಅಡ್ವಾಂಟೇಜ್ ಆಗ್ತದೆ. ಬಟ್ ಈ ಕಾಸ್ಟ್ ಸೆನ್ಸಸ್ಸನ್ನು ಮೋದಿ ಎಷ್ಟು ವೆಹಮೆಂಟಾಗಿ ಅವರು ಅಪೋಸ್ ಮಾಡಿದ್ದಾರೆ. ಆ ಅಪೋಸಿಷನ್ ಎಲ್ಲಿಂದ ಬಂದಿದೆ ಅಂತ ಪ್ರಶ್ನೆ ಮಾತ್ರ ಯಾರು ಬೇಕಾದರೂ ಕೇಳಿದರೆ, ಅಂದರೆ ಹಿಂದೂ ಧರ್ಮದಲ್ಲಿರುವವರು ಅವರಿಗೆ ಒಳ್ಳೆಯದಾಗೋದಕ್ಕೆ ನಿಮಗೇನು ಪ್ರಾಬ್ಲಮ್? ಆಗಿದ್ದರೆ ಈ ನೀವೇನು ಒಂದು ಹಿಂದುತ್ವ ಪ್ರೊಜೆಕ್ಟ್ ಮಾಡ್ತಾಯಿದ್ದೀರಿ, ಇದು ಕಂಪ್ಲೀಟ್ ಮಿಥಿಕಲ್, ಬರೀ ನಿಮ್ಮ ಪೊಲಿಟಿಕಲ್ ಪರ್ಪಸ್ಗೆ ಮಾತ್ರ ಅದನ್ನು ಉಪಯೋಗ ಮಾಡಿಕೊಂಡು ಮೆಜಾರಿಟಿ ಜನವನ್ನೇ ಅವರನ್ನೇ ಶೋಷಣೆ ಮಾಡುವ ಒಂದು ಮಿಥಿಕಲ್ ಮೆಜಾರಿಟೇರಿಯನಿಸಮ್ ಇಂಡಿಯಾದಲ್ಲಿ ಮಾತ್ರ. ಇದು ಒನ್ ಆಫ್ ಇಟ್ಸ್ ಕೈಂಡ್. ಹಿಸ್ಟ್ರಿಯಲ್ಲಿ ಇಂಥ ಫೇಕ್ ಮೆಜಾರಿಟೇರಿಯನಿಸಮ್ ಇದುವರೆಗೆ ಆಗಿದೇ ಇಲ್ಲ. ಮೆಜಾರಿಟಿಸಮ್ ಆಗಿದೆ, ಮೆಜಾರಿಟಿಗೆ ಸ್ಪೆಷಲ್ ಸ್ಟೇಟಸ್ ಸಿಕ್ಕಿದೆ, ಆದರೆ ಅದರಲ್ಲಿ ಒಂದು ಫೇಕ್ ಮೆಜಾರಿಟೇರಿಯನಿಸಮ್ ಕೊಟ್ಟಿರೋದು ಈ ಸಾರಿ ದೊಡ್ಡ ಎಕ್ಸ್ಪೋಸ್ ಆಗಿದೆ. ಭಾಳ ಮುಖ್ಯವಾಗಿ ಹಿಂದೂ ಧರ್ಮದ ಒಳಗೆ ಇರುವಂಥ ಬಹುಸಂಖ್ಯಾತ ಶೋಷಿತ ಸಮುದಾಯಗಳಿಗೆ ಅವ್ರ ನಂಬರೇ ಜಾಸ್ತಿ ಇದೆ. ಅವರಿಗೆ ಅನುಕೂಲ ಮಾಡಿಕೊಡುವ ಒಂದು ಜಾತಿಗಣತಿ ವಿಚಾರವನ್ನು ಕಾಂಗ್ರೆಸ್ ಮುಂದಿಟ್ಟಾಗ ಅದನ್ನು ವಿರೋಧಿಸಿ ಅದನ್ನು ತಿರುಚ್ತಾ ಇದ್ದಾರೆ ಅಂತ. ಈಗ ಕ್ಯಾಂಡಿಡೇಟ್ ಸೆಂಥಿಲ್ ಅವ್ರ ಬಗ್ಗೆ ಹೇಳಿ ಸರ್. ಸೊ ಹೇಗಿತ್ತು ತಮಿಳುನಾಡಿನ? ಈಗ ನನ್ನ ಇಲೆಕ್ಷನ್ ತುಂಬ ಕ್ವಿಕ್ಕಾಗಿ ಆಗಿದೆ. ಇನ್ಫ್ಯಾಕ್ಟ್ ನಾನು ಅದನ್ನು ಕಾಂಟೆಸ್ಟ್ ಮಾಡಿದ್ದೀನಿ ಅಂತ ಹೇಳೋದಕ್ಕಿಂತ ಜನರೇ ಮಾಡಿಬಿಟ್ಟಿದ್ದಾರೆ. 15 ದಿವಸದಲ್ಲಿ ನಾನು ಹೋಗಿ ನನ್ನ ಕ್ಯಾಂಪೇನ್ ಎಲ್ಲ ಅವರೇ ತಗೊಂಡು ನಾನು ಬರೀ ಹೋಗಿ ನಿಂತು ಕ್ಯಾಂಪೇನ್ ಮಾಡಿ ಬಂದಿದೆ. ಬಟ್ ಇಟ್ ವಾಸ್ ಎ ವೆರಿ ಗುಡ್ ಕ್ಯಾಂಪೇನ್, ವೆರಿ ಇಮೋಷ್ನಲ್ ಕ್ಯಾಂಪೇನ್ ಆಲ್ಸೋ. ಬಿಕಾಸ್ ನಾವು ಹೇಳೋ ವಿಷಯಗಳು ಜನರಿಗೆ ಮುಟ್ಟದೇ ಇದೆ, ಅವರು ನಮಗೆ ರಿವರ್ಸ್ ಸ್ಪಂದನೆ ಮಾಡ್ತಾ ಇದ್ದಾರೆ ಅಂತ ಮಾತು ಭಾಳ ನನ್ನ ಕ್ಯಾಂಪೇನಲ್ಲಿ ನನಗೆ ಗೊತ್ತಾಗಿದೆ. ಸೊ ಇಟ್ ಇಸ್ ಎ ವೆರಿ ಸಕ್ಸಸ್ಫುಲ್ ಕ್ಯಾಂಪೇನ್. And I also, had emotionally connected to the campaign. So hopefully result June 4th ಬರ್ತದೆ, and we'll see where it takes. ಥ್ಯಾಂಕ್ ಯು ಸರ್. ಕರ್ನಾಟಕದ ಜನ ನಿಮ್ಮನ್ನು ಜಿಲ್ಲಾಧಿಕಾರಿಯಾಗಿ ನೋಡಿದ್ರು, ಬಹುಶಃ ಲೋಕಸಭಾ ಸದಸ್ಯರಾಗಿ ನೋಡ್ಬೋದು. ಮತ್ತು ಅಲ್ಲಿ ತಮಿಳ್ನಾಡಲ್ಲಿ ಕ್ಯಾಂಪೇನು, ಡೆಲ್ಲಿಲಿ ಇದ್ದೀರಿ, ಹಿಂದಿ ಇಂಗ್ಲೀಷ್ ಮಾತಾಡ್ತಿದ್ದೀರಿ, ಆದರೆ ಕನ್ನಡ ಅಷ್ಟೇ ಸುಲಲಿತವಾಗಿ ಮಾತಾಡ್ತಾ ಇದ್ದೀರಿ. ಮತ್ತು ಇಲ್ಲಿ ನಾವು ಕೂತಾಗ ಸೆಂಥಿಲ್ ಅವರು ಇಲ್ಲೇನು ಈ ಕಾಂಗ್ರೆಸ್ ವಾರ್ ರೂಮ್ನ ಹಿಂಭಾಗದಲ್ಲಿರುವಂಥ ಈ ಗಿಡ ಕತ್ತರಿಸಿರೋದು ಚಿಗುರ್ತಾ ಇದೆ. ಆ ರೀತಿಯಲ್ಲಿ ಈ ದೇಶದಲ್ಲಿ ಸಾಮಾನ್ಯ ಜನರ ಇಶ್ಯೂಗಳು ಕೂಡ ಚಿಗುರಿವೆ ಈ ಎಲೆಕ್ಷನ್ನಲ್ಲಿ. ಮತ್ತು ಅದು ಸೆಂಟರ್ಗೆ ಬಂದಿರತಕ್ಕಂಥದ್ದು ವಿಶೇಷ ಅನ್ನೋಂಥ ಮಾತನ್ನ ಹೇಳಿದ್ದಾರೆ. ಅದು ನ್ಯೂಮರಿಕಲ್ಲಿ ಕೂಡ ಅವರ ಆಶಯ ಇರೋದು, ಅದು ಸಂಖ್ಯಾತ್ಮಕವಾಗಿ ಕೂಡ ಸಕ್ಸಸ್ಸನ್ನು ಪಡ್ಕೊಳ್ಳುತ್ತೆ. ಆದರೆ ಇಶ್ಯೂಗಳಾಗಲೇ ಮುನ್ನೆಲೆಗೆ ಬಂದಿರೋದು ಸಕ್ಸಸ್ ಅಂತ ಶಶಿಕಾಂತ್ ಸೆಂಥಿಲ್ ಅವರು ಹೇಳ್ತಿದ್ದಾರೆ. ಸರ್, ನಮಗೆ ಧನ್ಯವಾದಗಳು. ಥ್ಯಾಂಕ್ ಯು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.